ಮಾನ್ಯ ಸಭಾಪತಿಗಳೇ, ನನ್ನ ರಾಜಕೀಯ ಪಯಣ ಪತ್ರಿಕೋದ್ಯಮದಲ್ಲಿದೆ. ನಮಗೆ ಗೊತ್ತಿಲ್ಲ, ಪತ್ರಿಕಾಕರ್ತೆ ಆಗ್ತೀನಿ ಅಂತ ಗೊತ್ತಿಲ್ಲ. ನಾನು ಪತ್ರಿಕೋದ್ಯಮದ ಕೋರ್ಸು ಮಾಡಿಲ್ಲ. ಭಗವಂತ ಅಲ್ಲಿ ಖ್ಯಾತಿಯನ್ನ ಕೊಟ್ಟ. ಆ ಖ್ಯಾತಿಯ ಕಾರಣದಿಂದಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನನಗೆ ಎಂಪಿಗೆ ಸ್ಪರ್ಧೆ ಮಾಡುವಂತ ಒಂದು ಅವಕಾಶ ಕೊಟ್ಟರು. ನನ್ನ ಕರ್ನಾಟಕದ ಜನತೆ ಕೊಟ್ಟ ಖ್ಯಾತಿಯ ಕಾರಣಕ್ಕಾಗಿ ಒಂದು ಅಸಾಧ್ಯವಾದಂತ ಒಂದು ಕಠಿಣವಾದಂತ ಅಗ್ನಿ ಪರೀಕ್ಷೆ ಸಂದರ್ಭದಲ್ಲಿ ಈ ದೇಶದ ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ದೇವೇಗೌಡಜಿಯವರ ಎದುರು ಸ್ಪರ್ಧೆ ಮಾಡುವಂಥದ್ದು ಸ್ವಲ್ಪ ಎಂಟ್ರಿ. ಮಾನ್ಯ ಸಭಾಪತಿಗಳೇ, 4 ಸಾರಿ ಭಾವನಾತ್ಮಕ ಸಂದರ್ಶನ ಮಾಡಿದಂಥ ದೇವೇಗೌಡರ ಎದುರು ಒಂದು ಏಕಾಏಕಿ ಒಂದು ದಿನ ಹಿಮಾಲಯದ ಪರ್ವತದ ಎದುರು ನಿಂತಂತ ಅನುಭವ. ನಮ್ಮ ಪೂಜಾರಿ ಸಾಹೇಬರು, ಜನಾರ್ದನ ಪೂಜಾರಿ ಸಾಹೇಬರು ಹೇಳೋರು, ಸಂಜೆ ಆದ ತಕ್ಷಣ ನಮ್ಮ ಶಿವಕುಮಾರ್ ಜಿ ಅವರು ಸ್ಪರ್ಧೆ ಮಾಡಿ ಆ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಎಸ್.ಎಂ. ಕೃಷ್ಣಾಜಿ ಅವರನ್ನ ಇವತ್ತು ನೆನೆಸ್ಕೊಳ್ಬೇಕು. ಹಾಗೆ ಜನಾರ್ದನ ಪೂಜಾರಿ ಅವರು ಅಧ್ಯಕ್ಷರಾಗಿದ್ರಂತೂ ಪರಮೇಶ್ವರ್ ಜಿ, ದೇಶಪಾಂಡೆ ಜಿ, ನಮ್ಮ ಎಚ್.ಕೆ. ಪಾಟೀಲ್ ಜಿ, ಎಲ್ಲ ಹಿರಿಯರ ಜೊತೆ, ಮಲ್ಲಿಕಾರ್ಜುನ ಖರ್ಗೆ ಜಿ ಅಂತ ಎಲ್ಲ ಹಿರಿಯರ ಜೊತೆ ಕೆಲಸ ಮಾಡೋದು ಹೊಸ್ತು. ನಮ್ಗೇನು ಗೊತ್ತಿಲ್ಲ ಮಾನ್ಯ ಸಭಾಪತಿಗಳೇ. ಏಕಾಏಕಿ ಎಂಪಿ. ನನ್ನ ಹತ್ರ ಡೆಪಾಸಿಟ್ ಕಟ್ಟಕ್ಕೂ ದುಡ್ಡಿರ್ಲಿಲ್ಲ. ಅಂದ್ರೆ ಇವತ್ತಿಗೂ ಜನ ಪ್ರಜಾಪ್ರಭುತ್ವದಲ್ಲಿ ನಮ್ಮಂತವ್ರು ಇದ್ದೀವಿ. ಮಾನ್ಯ ಸಭಾಪತಿಗಳೇ, ಎಂಪಿ ಆದಾಗ 28.5 ಲಕ್ಷ ಮತದಾರ ಕ್ಷೇತ್ರ. ಒಂದು ಕಡೆ ಕಲಿಬೇಕು, ಒಂದು ಕಡೆ ಜನರಿಗೆ ಸ್ಪಂದಿಸಬೇಕು, ಒಂದು ಕಡೆ ನೀವು ಉಳ್ಕೊಳ್ಬೇಕು. ಪೊಲಿಟಿಕಲ್ ಪಾರ್ಟಿ ಅಂದ್ರೆ ಜೀವನ ಹೆಂಗೆ ಕಲಿಸುತ್ತೆ ಅಂತೇಳಿ ಅವಕಾಶ ಸಿಗ್ಬೇಕು ಮಾನ್ಯ ಸಭಾಪತಿಗಳೇ. ರಿಸರ್ವೇಶನ್ ಅಲ್ಲ, ಆಪರ್ಚುನಿಟಿ ಸಿಕ್ಕಿದ್ರೆ ಎಂತೆಂತ ಮಹನೀಯರು ಇದ್ದಾರೆ. ಅದಕ್ಕೋಸ್ಕರ ಇಲ್ಲೆಲ್ಲ ಈ ಮನೆಯಲ್ಲಿ ಬೇರೆ ಬೇರೆ ತುಳಿತಕ್ಕೊಳಪಟ್ಟ ಅವಕಾಶಗಳೇ ಸಿಗದಲ್ಲೇ ಇರ್ತಕ್ಕಂಥವ್ರು ಬಂದು ಮಾತನಾಡುವಾಗ ಅಪರ್ಚುನಿಟೀಸ್, ಪೊಲಿಟಿಕಲ್ ಅಪರ್ಚುನಿಟಿ, ಈಕ್ವಾಲಿಟಿ ಅದು ಬೇಕು ಅಂತ ಹೇಳ್ತಕ್ಕಂಥದ್ದು ಈ ಮನೆಯಲ್ಲಿ ಅದು ಸಾಧ್ಯ ಆಗಿದೆ. ಮೇಲ್ಮನೆಯಲ್ಲಿ ಚಿಂತಕರ ಚಾವಡಿಯಲ್ಲಿ ಅಂತ ಕೋಟಾದರಿದೆ ಬರ್ತಕ್ಕಂಥದ್ದು. ಇತ್ತೀಚೆಗೆ ಸ್ವಲ್ಪ ಅದು ಡಿವಿಯೇಟ್ ಆಗ್ತದೆ, ಅದು ಆಗ್ಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಕಳಕಳಿ ಮಾನ್ಯ ಸಭಾಪತಿಗಳೇ. ತದನಂತರದಲ್ಲಿ ಒಂದು ಕಾಲಘಟ್ಟದಲ್ಲಿ ನಾನು ಒಂದು ಜಟಿಲವಾದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿ ಬಂತು. 2 ಸಾರಿ ಸನ್ಮಾನ್ಯ ದೇವೇಗೌಡಜಿ ಎದುರುಗಡೆ ಗೆಲುವನ್ನ ಸಾಧಿಸಿದ್ರು ಕೂಡ ನಿಮ್ಮ ಜೊತೆ ಒಂದು 38 ವರ್ಷಗಳ ಸಂಬಂಧ, ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಜೊತೆ ಪತ್ರಕರ್ತರಾಗಿ ಸಂಬಂಧ, ಪೊಲಿಟಿಷಿಯನ್ಸ್ ಆದಾಗ ನಾವಿಬ್ರು ವಿರುದ್ಧ, ಇವತ್ತು ವೈರುಧ್ಯತೆ ಇದೆ. ಆದ್ರೆ ನಮ್ಮ ರಾಜಧರ್ಮ ಅಂತ ಹೇಳುವಾಗ ನನ್ನ ಕರ್ತವ್ಯ, ನಾನು ಯಾವ ಪೊಲಿಟಿಕಲ್ ಪಾರ್ಟಿಯಲ್ಲಿ ಇರ್ತೀನಿ, ಅವ್ರು ಯಾವ ನಂಬಿಕೆ ಇಟ್ಟು ನಮಗೊಂದು ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ, ಅದನ್ನ ಪಾಲನೆ ಮಾಡಬೇಕಾದದ್ದು ಕರ್ಣಧರ್ಮ, ರಾಜಧರ್ಮ ಅಂತ ಏನಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಕಟಿ ಬದ್ಧತೆ ಇದ್ದಾಗ ಅದು ಸಾಧ್ಯ ಆಗುತ್ತೆ, ಅದು ಮಾಡಲೇಬೇಕು. ವಾಟ್ ಎವರ್ ಇಟ್ ಈಸ್, ಅವರ ಧರ್ಮ ಅವ್ರು ಮಾಡಬೇಕು ಅಂತ ಒಂದು ಸನ್ನಿವೇಶದಲ್ಲಿ ನಾನು ಬಿಜೆಪಿಗೆ JDS ನಾನು ಪ್ರತಿಯಾಗಿ ಬಂದಂತ, ಅದಕ್ಕೆ ವಿರುದ್ಧವಾಗಿ ಬಂದಂತದ್ದಾಗಿತ್ತು. ಕಾಂಗ್ರೆಸ್ನಿಂದ ನಾನು ಗೆದ್ದಿದ್ದೆ. ನನ್ನ ಮತದಾರರಿಗೆ, ನನ್ನ ಜನತೆಯ ಭಾವನೆಗಳಿಗೆ ನೋವುಂಟು ಮಾಡೋದಕ್ಕೆ ಸಾಧ್ಯತೆ ಇರಲಿಲ್ಲ ಮಾನ್ಯ ಸಭಾಪತಿಗಳೇ. 2013ರಲ್ಲಿ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದಾಗ ನಾನು ಪಕ್ಷವನ್ನು ತ್ಯಜಿಸಿ ಬಂದೆ. ನಂತರ ಬಿಜೆಪಿಯಲ್ಲಿ ಅಧಿಕಾರದಲ್ಲಿ ಇರಲಿಲ್ಲ. ಕೇಂದ್ರದಲ್ಲಿ ಮೋದಿ ಅವರು ಇನ್ನೂ ಕೇಂದ್ರಕ್ಕೆ ಬಂದಿರಲಿಲ್ಲ, ಗುಜರಾತ್ ಮುಖ್ಯಮಂತ್ರಿಗಳಾಗಿದ್ರು. ಹೋಗಿ ಅಲ್ಲಿ ಒಂದು 5 ವರ್ಷ ನಾನು ಪಕ್ಷಕ್ಕೆ ದುಡಿದೆ. ಅಲ್ಲೂ ಬೇಕಾದಷ್ಟು ಕಲಿತೆ. ವಿನೂತನವಾದ ಅನುಭವ, ಜಟಿಲವಾದ ಅನುಭವ, ಅಗಾಧವಾದ ಅನುಭವ. ಇವತ್ತು 10 ವರ್ಷಗಳ ನಂತರ ಬಿಜೆಪಿಯಲ್ಲಿ 10 ವರ್ಷ, ಕಾಂಗ್ರೆಸ್ನಲ್ಲಿ 9.5 ವರ್ಷ, 20 ವರ್ಷ. 2004ರಿಂದ 20 ವರ್ಷ ಕಳೆದೋಯ್ತಾ ಅಂತ ಅನಿಸುತ್ತೆ, ಗೊತ್ತಾಗೋದಿಲ್ಲ. ಅನೇಕರನ್ನು ನೋಡಿದಾಗ ಆ ಕಾಲ ಹೆಂಗೋಗುತ್ತೆ ಅಂತೇಳಿ. ಇವತ್ತು ದಿವಂಗತ ಅನಂತಕುಮಾರ್ ಅವರು ನಾನು ಸ್ಮರಿಸಬೇಕು. ಯಡಿಯೂರಪ್ಪನವರ ಅತ್ಯಂತ ನೋವಿನ ದಿನಗಳಲ್ಲಿ ಅವತ್ತು KJP ಕಟ್ಟಿದ್ರು. ನಾನು ಬಿಜೆಪಿಗೆ ಹೋದ್ಮೇಲೆ ಮತ್ತೆ KJPಯಿಂದ ಬಿಜೆಪಿಗೆ ಬಂದ್ರು. ಇಂಥ ಹಿರಿಯರ ನಾವಂತೂ ಭಾಗ್ಯಶಾಲಿಗಳು. ಯಾಕಂದ್ರೆ ಮಾನ್ಯ ಸಭಾಪತಿಗಳೇ, 14th ಲೋಕಸಭಾದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಜಿ, ಅದ್ವಾನಿ ಜಿ, ಮಮತಾ, ಸೋಮನಾಥ್ ಚಟರ್ಜಿ, ಈ ದೇಶದ ಎಲ್ಲ ದಿಗ್ಗಜರು 14th ಲೋಕಸಭಾದಲ್ಲಿದ್ರು. ನಿಮ್ಮನ್ನು ನೋಡೋ ಸೌಭಾಗ್ಯ. ಪತ್ರಕರ್ತರಾಗಿ ನಿಮ್ಮನ್ನ ಸಂದರ್ಶನ ಮಾಡಿದ ಈ ಹಳ್ಳಿಗಾಡಿನ ಮಗಳೊಬ್ಬಳು ತಮ್ಮೆದುರುಗಡೆ ಸಹೋದ್ಯೋಗಿಯಾಗಿ ಇಲ್ಲಿ ನಿಲ್ಲುವಂತ ಒಂದು ಅವಕಾಶ ಇದೆಯಲ್ಲ, ಪೊಲಿಟಿಕಲ್ ಸಿಸ್ಟಮ್, ದಟ್ಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ. ಇವತ್ತು ನಿಮ್ಗೆ ಏನಾದ್ರೂ ನಾವು ನೋವು ಮಾಡಿದ್ರೆ, ಅಥವಾ ಕೆಲವು ಸಹೋದರರು, ನಮ್ಮ ಇಬ್ರಾಹಿಂ ಇವತ್ತಿಲ್ಲ, ಸ್ವಲ್ಪ ಮಾಡ್ತಿದ್ರು, ಅವಾಗೆಲ್ಲ ಪ್ರತಿಭಟಿಸಿದೀವಿ ನಮ್ಮ ಹಕ್ಕುಗಳಿಗೋಸ್ಕರ. ಯಾರೇ ತಪ್ಪು ಮಾಡಿದ್ರು ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೀವಿ. ಇವತ್ತು 4 ಹೆಣ್ಣು ಮಕ್ಕಳಿದ್ರು ಕೂಡ ನಾವು ನಮ್ಮ ಶಕ್ತಿ ಮೀರಿ ನಮ್ಮ ಜನತೆ ನಮ್ಮ ಮೇಲೆ ಇಟ್ಟಂತ ನಂಬಿಕೆಗಳಿಗೆ ಕೆಲಸ ಮಾಡಿದ್ದೀವಿ ಎನ್ನುವ ಒಂದು ಸಣ್ಣ ತೃಪ್ತಿ ಇದೆ.
ನನಗೆ ಅವಕಾಶವನ್ನು ಮಾಡಿಕೊಟ್ಟಂತ ಭಾಜಪದ ಎಲ್ಲ ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ವಿಶೇಷವಾಗಿ, ಹಾಗೆ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದಂತ, ಗೌರವಿಸಿದಂತ, ಪ್ರೀತಿಸ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಕೃತಜ್ಞತೆಯನ್ನ ಸಲ್ಲಿಸಿ, ಈ ಮನೆಯಲ್ಲಿ ಮನೆ ಸಭಾಪತಿಗಳ ಆಗಮನ ನಿರ್ಗಮನ ನಾವೆಲ್ಲ ಗೀತೆಯಿಂದ ಪ್ರೇರಣೆ ಪಡೆದವರು. ಟುಡೇ ಅದು ಏನಕ್ಕೆ ಕಳ್ಕೊಳ್ಬೇಕು? ಇವತ್ತು ಇದು ನನ್ನ ಜಾಗ, ನಾಳೆ ಇನ್ನೊಬ್ಬರ ಜಾಗ, ನಾವೇನು ತಗೊಂಬಂದಿಲ್ಲ, ರಿಲೇ ಬ್ಯಾಟನ್ ಇದ್ದಂಗೆ. ಆದರೆ ಇದ್ದಾಗ ನಾವೇನು ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಬೇರೆಯವರಿಗೂ ಅವಕಾಶ ಮಾಡಿಕೊಡ್ಬೇಕು. ಹಿರಿಯರು ನಮಗೆ ಮಾಡಿಕೊಟ್ಟಿದ್ದಾರೆ, ನಾವು 4 ಜನರನ್ನು ಬೆಳೆಸಬೇಕು ಅನ್ನುವಂಥ ಒಂದು ಉನ್ನತವಾದ ಮೌಲ್ಯಗಳ ಪರಂಪರೆ ಏನಿದೆ ಅದಕ್ಕೆ ವಂದಿಸಿ, ಈ ಮನೆಯಲ್ಲಿದ್ದಾಗ ಕೋವಿಡ್ ಬಂತು, ಒಂದಷ್ಟು ಸಮಯ ಅವಕಾಶ ಸಿಕ್ಲಿಲ್ಲ, ನಮಗೆ ಕಮ್ಮಿ ಅವಕಾಶ ಸಿಕ್ತು. ಕಮ್ಮಿ ಅವಕಾಶದಲ್ಲೂ ಕೂಡ ಅನೇಕ ಜಟಿಲ ಬರಗಾಲ ಅಂತದೆಲ್ಲ ಬಂದಾಗಲೂ ಕೂಡ ಒಂದು ಹೀಟೆಡ್ ಡಿಬೇಟ್ಸು. ಬಟ್ ಇನ್ ಸ್ಪೈಟ್ ಆಫ್ ದ್ಯಾಟ್ ಅನೇಕ ಸವಿ ನೆನಪುಗಳನ್ನು ನಮ್ಮ ಜೊತೆ ಇಟ್ಟುಕೊಂಡು ನಾವಿನ್ನು ಜೂನ್ ತನಕ ಎಚ್ ಕೆ ಪಾಟೀಲ್ ಸಾಹೇಬರು ಮರ್ತೋಗ್ಬಿಟ್ಟಾರು ಅಂತೇಳಿ ನಾವಿನ್ನು ಜೂನ್ 17ರ ತನಕ ಶಾಸಕರಾಗಿರ್ತೀವಿ. ಆದರೆ ಈ ಸದನದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ತುಂಬಾ ಜನ ನಮ್ಮ ಜೊತೆ ಬರ್ತಾ ಇದ್ದಾರೆ, ಒಬ್ಬರೇ ಹೋಗ್ತಾ ಇಲ್ಲ, ಅನೇಕ ಜನ. ಹಾಗಾಗಿ ನಿಮಗೆ ಮತ್ತು ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ ತಿಪ್ಪೇಸ್ವಾಮಿಯವರು. ಪ್ರತಿಯೊಬ್ಬರ ಜೊತೆ ಒಂದು ವಿಶೇಷವಾದ ಬಾಂಧವ್ಯ ಇದೆ. ಹಾಗಾಗಿ ಆ ಸವಿ ನೆನಪುಗಳನ್ನ ಹೊತ್ತು ಮತ್ತೆ ಈ ಸದನದ ಕೀರ್ತಿ ಪತಾಕೆ ಸೂರ್ಯ ಚಂದ್ರ ಇರೋ ತನಕ ನಮ್ಮ ಕರ್ನಾಟಕದ ವಿಧಾನ ಪರಿಷತ್ತು ಭಾರತ ದೇಶಕ್ಕೆ ಮಾದರಿಯಾಗಿ ಉಳಿಬೇಕು ಮತ್ತು ನಮ್ಮ ಹಿರಿಯರ ಆಶಯಗಳಿಗೆ ತಕ್ಕಂತೆ ಕೆಲಸ ಮಾಡೋಣ. ಹೊರಗಡೆ ಇರಲಿ ಒಳಗಡೆ ಇರಲಿ, ಇದು ನಿಮಿತ್ತ ಮಾತ್ರ ಅಧಿಕಾರ ಅಂತಕ್ಕಂಥದ್ದು. ಹಾಗಾಗಿ ತಾವು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ, ನಮ್ಮ ಹೃದಯದ ಭಾವನೆಯನ್ನು ಹೇಳ್ಕೊಡಕ್ಕೆ ಅವಕಾಶ ಮಾಡಿಕೊಟ್ಟಾಗ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಹೇಳಿ, ನನ್ನ ಪೊಲಿಟಿಕಲ್ ಪಾರ್ಟಿ ಆದಂಥ ಬಿಜೆಪಿಗೆ ಎಲ್ಲ ಹಿರಿಯರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.